ಹಾಯ್ ನನ್ನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 9 ಗಂಟೆ ಆಗೈತ್ರಿ. ಲಾಗ್ ಚಲ್ ಮಾಡಿ ನೋಡಿ. ಇನ್ನೂ ಶ್ರಾವಣಿದು ಸ್ಕೂಲಿಗೆ 7 ಗಂಟೆಗೆ ಹೋದ್ರಿ. ಇವತ್ತು ಶನಿವಾರ 1 ಗಂಟೆಗೆ ಬರ್ತಾಳ. ರೊಟ್ಟಿ ಮಾಡಿತ್ತು, ಪಲ್ಯ ಮಾಡಿತ್ತು, ಕಟ್ಕೊಂಡು ಹೋದ್ಲಕ್ಕಿ. ಹಿಟ್ಟಿನ ಪಲ್ಯ ರೊಟ್ಟಿ ಹೊಡಿಯತ್ತ ಮಾಡಿದ್ದು ಊಟಕ್ಕೆ. ಬರೀ ಇವತ್ತು ನಂದು ಏನು ಕೆಲಸ ಇಲ್ಲ, ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ, ಹತ್ತಿಟ್ಟುಕೊಂಡೆ. ಟೈಮಿನ ಏಟಾಗುತ್ತೆ ನೋಡಿ. ನಾನೇ ಒಂದಿಷ್ಟು ರಗ್ ಮಾರಕ್ಕೆ ಬಂದಿದ್ರಿ. ಅವಿಷ್ಟು ರಗ್ ಕಟ್ಟಿ ಹೊಲಕ್ಕೇರಿ ಮ್ಯಾಕ್ ಇಡಬೇಕು, ಟೀಜ್ರಿ ಮ್ಯಾಕ್ ಅಂತೀನಿ. ಅವನು ರೊಟ್ಟಿ ಮಾಡಿದ್ಲು, ನಾನು ಪಲ್ಯ ಇದು ಮಾಡಿದೆ. ಶ್ರಾವಣಿಗೂ ಜ್ವರ ಬಂದವು, ಬೇಜಾರಾಗುತ್ತೆ ನೋಡಿ. ನಾನು ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ರು ಸಿಸ್ಟರು, ಏನಂದ್ರೆ ಅಕ್ಕ ನೀವು ಯೂಟ್ಯೂಬ್ ಫ್ಯಾಮ್ಲಿ ಅಂತೀರಿ, ಬೇಜಾರಾಗೈತೆ, ನಿಮ್ಮ ಪರ್ಸ್ನಲ್ ವಿಷಯ ಹಂಚ್ಕೊಳ್ಳೋ ಅಂತೀರಿ. ಪರ್ಸ್ನಲ್ ಅಂದ್ರೆ ನನ್ನ ಪರ್ಸ್ನಲ್ ಅಂತ ಏನಿಲ್ಲ ನೋಡಿ, ಎಲ್ಲನೂ ಶೇರ್ ಮಾಡ್ಕೋತೀನಿ. ದುಡ್ಡಿನ ಸ್ವಲ್ಪ ಪರ್ಸ್ನಲ್ ಇತ್ತು. ಇವಾಗ ದುಡ್ಡಿನ ಸಮಸ್ಯೆ ಇದ್ದೇ ಇರುತ್ತೆ ರೀ, ಯಾರಿಗೇನು ಇರಲ್ಲ ಅಂತಲ್ಲ, ಎಲ್ಲರಿಗೂ ಒಂದೊಂದು ಥರ ಎಂಥ ಮನ್ಯಾಗ ಗಂಡ್ಮಕ್ಳು ದುಡ್ಯಾರಂದ್ರೆ ದುಡ್ಡಿನ ಸಲ ನಿಂತೇಗಿಂದ ಸಂಸಾರ. ಎಂಥ ಜೋಡಿ ಇಬ್ಬರು ದುಡಿತೀವಿ ಅಂದರೂ ಒಮ್ಮೊಮ್ಮೆ 1 ರೂಪಾಯಿಗೆ ಪಿರಿಯಾಗಿರ್ತೈತೆ. ಹಂಗೆ ನಮಗೂ ಸ್ವಲ್ಪ ದುಡ್ಡಿನ ಸಮಸ್ಯೆ ಇದ್ದಕ್ಕೇ ಮತ್ತು ಶ್ರಾವಣಿಗೂ ಒಂದು ತಲೆ ಮ್ಯಾಗ ಕಾಯ್ಬಿಟ್ಟು ಅದು ಬೇಜಾರು. ಬಟ್ಟೆ ತರಕ್ಕೆ ಒಂದು ಹೋಗೋದಿತ್ತು, ದುಡ್ಡು ಹೆಂಗೆ ಹೊಂದಿಸ್ಬೇಕು, ನಮ್ಮದು ಸಂಸಾರ ಇರುತ್ತೆ ರೀ. ಇವಾಗ ಎಲ್ಲನೂ ದುಡ್ಡಿಲ್ಲ ಅಂತ ವಿಡಿಯೋದಾಗ ಹೇಳೋಕ್ಕಾಗಲ್ಲ. ವಿಡಿಯೋದಾಗ ಮಾತಾಡೋದು ಮಾತೇ ಬೇರೆ ಆಗುತ್ತೆ. ಈ ಕಡೆ ಯಾಕಂದ್ರೆ ನೀವೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಾಕು. ಇವಾಗ ನಾನು ಏನು ಮಾಡ್ಬಿಡ್ತೀರಿ, ಅಕ್ಕ ನಾನು ಹೆಲ್ಪ್ ಮಾಡ್ತೀನಿ, ಅಕ್ಕ ನೀವು ಹೆಲ್ಪ್ ಮಾಡ್ತೀನಿ ಅಂತೇಳಿ, ಅಕ್ಕ ನನ್ನ ಕಡೆ 500 ಐತೆ, ನಿಮ್ಮ ಕಡೆ 1000 ಐತೆ ಅಂತ ಹೆಲ್ಪ್ ಮಾಡ್ತಿರಿಲ್ಲ ಅಂತಲ್ಲ. ನನಗೆ ಯಾರ ಕಡೆನೂ 1 ರೂಪಾಯಿ ತೊಗೊಳಕ್ಕೆ ಮುಜುಗರ ಆಗುತ್ತೆ ನೋಡಿ. ಯಾಕಂದ್ರೆ ನಿಮಗೂ ದುಡ್ಡಿದಾರ ಬರಲ್ಲ. ದುಡ್ಡಿನ ಮಹತ್ವ ಏನನ್ನೋ ನನಗೆ ಗೊತ್ತೈತಿ. ನಾವು 1 ರೂಪಾಯಿಗೆ ಎಷ್ಟು ಕಷ್ಟಪಡ್ತೀವಿ, ದುಡಿತೀವಿ ಅನ್ನೋದು ನಮ್ಗೆ ಗೊತ್ತಿರ್ತೈತಿ. ಹಂಗೆ ನೀವು ಆರಾಮ್ ಬರಲ್ಲ ರೊಕ್ಕ, ದುಡ್ದೇ ತೊಗೊತಿರಲ್ಲ. ನೀವು ಏನಂತೀರಿ, ಅಕ್ಕ ಕಷ್ಟ ಐತೆ ಅಂತ ನೀವು ಎಲ್ಲರೂ ಸಪೋರ್ಟ್ ಮಾಡ್ತೀರಿ. ಅದಕ್ಕೆ ನಾನು ನಿಮಗೆ ದುಡ್ಡಿನ ವಿಷಯ ಅಂತ ಇಲ್ಲ, ನೀವು ಕಮೆಂಟ್ ಹಾಕಿದ್ರೆ ಹೇಳಕತ್ತೀವಿ. ಎಲ್ಲನೂ ನಮ್ದು ಯೂಟ್ಯೂಬ್ ಫ್ಯಾಮಿಲಿ ಅಂತ ಎಲ್ಲನೂ ಶೇರ್ ಮಾಡ್ತೀನಿ ಅಂತೀರಿ. ಹಂಗಿದ್ರೆ ಯಾಕೆ ಹೇಳ್ತೀರಿ ಬಿಡ್ರಿ, ನಿಮ್ಮ ಪರ್ಸ್ನಲ್ ಹೇಳೋಕ್ಕಾದ್ರೆ ಯಾಕೆ ಹೇಳ್ತೀರಿ, ಬೇಜಾರು ಯಾಕೆ ಹೇಳ್ತೀರಿ ನಮ್ಮ ಮುಂದೆ ಅಂತಂದ್ರಿ. ನಾನು ನಿಮ್ಮ ಮುಂದೆ ಬೇಜಾರು ಅಂತ ಹೇಳಕ್ಕಲ್ಲ. ಇದೆ ನೋಡಿ, ಬಟ್ಟೆ ತರಕ್ಕೆ ನೀನು ಬಟ್ಟೆ ತೊಗೊಂಬಂದಿನಿ ರೀ, ಆಲ್ರೆಡಿ ಗೊತ್ತೈತೆ. ಅವಾಗ ಅದು ಒಂದು 2 ದಿನ ಟೆನ್ಷನ್ ಆಗಿತ್ತು. ಎಲ್ಲ ಇರ್ತೈತೆ ನೋಡಿರಿ, ಎಲ್ಲ ಥರ ತಲೆಯಾಗ ಒಂಥರ ಅಲ್ಲ, ಎಲ್ಲ ಥರ ಉದ್ರಿ ಎಲ್ಲ ನೋಡಬೇಕು. ಈ ಕಡೆ ಉದ್ರಿ ಕೊಟ್ಟಿರಲ್ಲ, ಅಷ್ಟು ಬರೀ ಅದನ್ನ ಹೇಳ್ಕೊತ ಕುಂತ್ರೆ ವಿಡಿಯೋ ಹೆಲ್ತಿ ಆಗುತ್ತೆ. ಅದಕ್ಕೆ ಇವತ್ತು ನಿಮ್ಗೆ ಕಮೆಂಟ್ ಹಾಕಿದ್ರೆ ಕ್ಲಿಯರಿಟಿ ಕೊಡ್ತೀನಿ. ಕಮೆಂಟ್ ಬರ್ತಿರ್ತಾವ್ರಿ, ಹಂಗೆ ಒಂದು ಹಂಗೂ ಹಾಕ್ತಾರೆ, ಒಬ್ರು ಹಿಂಗೂ ಹಾಕ್ತಾರೆ. ಒಂದೊಂದು ಕಮೆಂಟ್ ಮಾತ್ರ ಎಷ್ಟು ಖುಷಿ ಆಗ್ತದ್ರೆ, ಅವು ಫುಲ್ ಖುಷಿ ಆದ ಒಣಗಾಕತ್ಲರಿ. ರೇಣುಕಾ ಅಮ್ಮ ಹಾಕಿದ್ರು ಬಿಜಾಪುರ್ಲಿಂತ ಕಮೆಂಟು. ಆ ಕಮೆಂಟನ್ನ ಆಮೇಲೆ ಓದಿ ಹೇಳ್ತೀನಿ ನಿಮಗೆ. ತುಂಬ ಖುಷಿ ಪಟ್ಲು ಅವನು. ಈಗ ಇವತ್ತು ಅವನು ಊರಿಗೆ ಹೋಗ್ತಾ, ನಾನು ಕೂಡ ಶ್ರಾವಣಿಗೆ ಮತ್ತು ಜ್ವರ ಬಂದು ನೋಡಿ. ನೀವು 1 ರೂಪಾಯಿ ಕೈಯಾಗ 1 ರೂಪಾಯಿ ಇಲ್ಲ, ಶ್ರಾವಣ ಜ್ವರ ಬಂದು ಮುಕ್ಕೊಂಡನ. ಏನು ಮಾಡೋದು ನೋಡಿ, ಅವನು ಜಾಕ ಮಾಡಿಸಿ ಉಣಿಸಿ ಮನಗಿಸಿ ಮತ್ತು ಸ್ವಲ್ಪ ಮನಗಿಸ್ತೀನಿ ರೀ. ಟೈಮು 12 ಆಗುತ್ತೆ, ನಾನು 1 ಆಗುತ್ತೆ. ಮುದ್ದೆ ಬಳಕೆ ಹೋಗ್ಬೇಕಂದ್ರೆ ಒಂದು ನೀರು ಕಾಸು ಕೊಯ್ಲಿಲ್ಲ ತರಬೇಕು. ಎಷ್ಟು ಕಾಡ್ತೈತೆ ನೋಡಿ. ನಿನ್ನೆ ಅಷ್ಟು ಬಟ್ಟೆ ಬಳದು ರೊಕ್ಕ ಹಾಕಿನಿ, ಜ್ವರ ಬಂದವು. ಅವ ನೀರು ಕಾಸು ಕೊಯ್ಲ ಹಂಗೆ ಕೊಡಿಸ್ತೀನಿ ಬಾರವ ಅಂತ ಅನ್ನಕತ್ತ. ಅದಕ್ಕೆ ಹೋದ್ರೆ ಈ ನೀರು ಕಾಸು ಕೊಯ್ಲು ಅಂತ ತರಕ್ಕೆ ಬರ್ತೈತೆ. ನೋಡ್ರಿ, ಬಟ್ಟೆ ಎಲ್ಲ ಸಟ್ ಮಾಡಬೇಕು, ಏನು ಸಟ್ ಮಾಡಿಲ್ಲ. ಆ ಬಟ್ಟೆ ಚೀಲ ಒಂದು ತೊಗೊಂಡು ಕೇರಿ ನಾ ತೋರಿಸ್ತೀನಿ ರೀ, ಹೇಳ್ತೀನಿ ಬಟ್ಟೆ ಅಂತೇಳಿ. ಬರೀ ಪಟ ಅದೊಂದು ದಿವಸ ಮೊನ್ನೆ 800 ರೂಪಾಯಿಗೆ 3-4 ರಗ್ ಕೊಟ್ಟಿಲ್ಲ ತೊಗೊಂಡ್ರು. ನಾನು ಕೂಡ ಹಾಸಿಗೆ ತೊಗೊಂಡಿನಿ. ಅವಿಷ್ಟು ಬಟ್ಟೆ ಗಂಟು ಖಾಲಿ ಮಾಡಿ ಅವ್ನು ಕಟ್ಟಿಡ್ತೀನಿ. ಮತ್ತು ನಾವು ಕಂಟಿನ್ಯೂ ಮಾಡ್ತೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡು. ಬಿಸಿಲು ನಮ್ನಿ ಐತಿ. ಟೈಮ್ 12 ಗಂಟೆ ಆಗಿ ಬಂತು. ನಾನು ಕೂಡ ಮುದ್ದೆ ಹಾಕಿ ಹೋಗಕ್ಕೆ ರೆಡಿ ಆಗಬೇಕು. ಅವನು ಎಲ್ಲ ರೆಡಿಯಾಗಿ ಊಟ ಮಾಡಾಕತ್ತಾಳ. 12 ಬಸ್ಸಿ ಹೋಲಾಕ್ರಿ ದವಾಖಾನೆ ತೋರಿಸ್ಕೊತಾ ಅಂತ ಶ್ಯಾಮಕುಮಾರ್ ಜಾಕ ಮಾಡಿಸಿ ಊಟ ಮಾಡಿಸಿದೆ ನಾನೇ. ಇವೆಲ್ಲ ಹಾಕ್ತಿಟ್ಟು ನೋಡಿ, ಅಷ್ಟು ಕ್ಲೀನ್ ಮಾಡ್ಕೊಂಡ್ವಿ. ಇದ್ಲಂದ್ರೆ ಮನೆ ಕಡೆ ಚಿಂತಿರಲ್ಲ ಅಂತೇಳಿ ಹೋಗಿ ಬಟ್ಟೆ ತೊಗೊಂಬಂದಿನಿ ರೀ. ಅವಿಷ್ಟು ರಗ್ಗಳು ಹಾಕೆಲ್ಲ ಕಟ್ಟಿ ಪ್ಯಾಕ್ ಮಾಡಿ ಇಟ್ಟು ನೋಡಿ. ಮ್ಯಾಗ ಕಾಣ್ತಿರ್ಬೇಕು. ಶ್ರವಣ್ ಕುಮಾರನ್ ಜ್ವರ ಬಂದವಂತ ಮುಕ್ಕೊಂದೈತೆ ನೋಡಿ. ಪಾಪ ಜ್ವರ ಬಂದವ್ರಿ, ಬಂದವಂತಲ್ಲ ಬಂದ ನೋಡಿ. ಜ್ವರ ಬಂದವು, ಮಲ್ಕೊಂಡನ. ನಾವು ಕೂಡ ಅಷ್ಟು ಟಾರ್ಚರ್ ನೋಡಿ. ಹೆಂಗೆ ಬರಾಕತ್ತು ಅಂದ್ರೆ ಅವನು ಉಣ್ಣಾಕತ್ತಾಡ್ರಿ, ಊಟ ಮಾಡಿ. ಈಗ ಅವ್ವ ಹೋಗ್ತಾಳ್ರಿ, ಊಟ ಮಾಡಾಕತ್ತಾವಡಿ. ಟೈಮೂ 12ಕ್ಕೆ 10 ನಿಮಿಷ ಕಮ್ಮಿ ಐತಿ. ನಂದು ನಾವು ಊಟಿಲ್ಲ, ಇನ್ನೂ ಎಲ್ಲ ಕೆಲಸ ಆಗೈತ್ರಿ. ರೊಟ್ಟಿ ಪಲ್ಯ, ಹಿಟ್ಟಿನ ಪಲ್ಯ, ರೊಟ್ಟಿ ಹೆಂಗೈತ ಪಲ್ಯ ಬೇಸಿಗೆ ಟೀಕಳಿ ತಂದಿಲ್ಲ ನಮ್ಮ. ನೀವೆಲ್ಲ ಹಾಳೆಗಳು ಅಷ್ಟು ಸ್ವಚ್ಛ ಅದು ನೋಡಿ. 2 ಹಾಳೆ ದುರಿ. ಅವಾಗ ಎಷ್ಟು 2-3 ವರ್ಷನೂ ಹಾಳದವ್ರಿ. ಚಡ್ಚನ್ಗೆ ಹೋಯ್ತು. ಅವಾಗ ಮೊದಲೆಲ್ಲ ಚಡ್ಚನ್ ಮಾಲ್ ಹಾಕ್ತಿದ್ನಲ್ಲ, ಅವು ಹೋದಾಗ 2-3 ಬಟ್ಟೆ ತೊಗೊಂಡಾಗ ಕೊಟ್ಟಿರ್ತಾರೆ. ಹಿಂಗಾಗಿ ಅಷ್ಟು ನೀಲಿ ಹಾಳ್ಯಾಗ ಕಟ್ಕೊಂಡು ಹೋಗಿದ್ದೀನಿ ರೀ. ಮಾಲ್ ವಾಪಸ್ ಮಾಡಿತ್ತಲ್ಲ, ಮನೆ ಸರಿ ಬಟ್ಟೆ ಸರಿ ಬಂದಿದ್ದಿಲ್ಲ, ಕ್ವಾಲಿಟಿ ಸುಮಾರು ಬಂದವ್ರೆ. ಫೋನ್ ಹಚ್ಚಿದ್ದೆ ತೊಗೊಂಬರ್ರಿ ಅಂತೇಳಿದ್ರು. ತೊಗೊಂಡು ಕೊಟ್ಟು ಬಂದೆ. ಆ ಪ್ಯಾನಿ ಹಾಳೆ ಓದಿದೆ, ಹಿಂಗಾಗಿ ಚಡ್ಚನ್ ಹಾಳೆ ಹಾಕೀನಿ ನೋಡಿ. ಇವಾಗೆಲ್ಲ ಬಿಟ್ಬಿಟ್ಟು ನೋಡಿ ಚಡ್ಚೆ ಮಾಲ್ ತರೋದು. ಶ್ರವಣ ಮುಕ್ಕೊಂಬಿಟ್ಟು ನೋಡಿ. ಶ್ರವಣ ಅವನು ದವಾಖಾನೆ ತೋರಿಸ್ಬೇಕ್ರಿ. ಬರೀ ಎಲ್ಲ ಮನೇನು ಕ್ಲೀನ್ ಆಗೈತೆ ನೋಡಿ. ಎಲ್ಲ ಕೆಲಸ ಮುದತ್ರಿ. ಈಗ
ತಯಾರಾಗೋದು ಹೋಗೋದು ನೋಡಿ. ದೀಪಾನು ಐತ್ರಿ. ಇವತ್ತು ಶನಿವಾರ ಅಲ್ಲ, ಆಂಜನೇಯ ಹೋಗಿ ಬರ್ತಿಲ್ಲ ಶ್ರಾವಣಿ, ನನಗೂ ಹೋಗೋದು ಅಲ್ಲಿ ನೋಡಿ. ಎಲ್ಲ ಹಿಂದಿನ ಕ್ಲೀನಾಗಿ ಐತೆ ನೋಡಿ, ನೋಡ್ತಿರ್ಬೇಕು. ಬರ್ರಿ ನಾನು ಮುದ್ದೆ ಬಳಕೆಲ್ಲ ತಯಾರಾಗಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್. 10ಕ್ಕೆ ಲಾಗ್ ಬಂದ್ ಮಾಡ್ದಕ್ಕೆ 12 ಹಾಕಿ ಬಂದೈತೆ ನೋಡಿ. ಇವಾಗ ಲಾಗ್ ಚಲ್ ಮಾಡಾಕತ್ತೀನಿ. ಬಿಸಿಲು ನೋಡ್ತಿರ್ಬೇಕು ಎಷ್ಟು ಬಿಸಿಲು ಐತೆ ಅಂತ. ಇದು ಇಷ್ಟು ತಳಗಿನ ಸ್ವಲ್ಪ ಕ್ಲೀನ್ ಮಾಡ್ಕೊತ ಕುಂತ್ಯ, ಅದು ಸ್ವಚ್ಛ ಆಯಿತು. ಯಾಕಂದ್ರೆ ಊರೆಲ್ಲ ಅಡ್ಡಾಡ್ತಾವಲ್ರಿ, ಹಿಂಗಾಗಿ ಶ್ರವಣ್ ಕುಮಾರ್ ಜ್ವರ ಬಂದವಲ್ಲ ಮುಕ್ಕೊಂಡ ನೋಡಿ. ಅವನು ಕೂಡ ದವಾಖಾನೆಗೆ ಕರ್ಕೊಂಡು ಹೋಗ್ಬೇಕೀಗ. ಹಿಂಗೆ ಮ್ಯಾಗೆಲ್ಲ ಅಷ್ಟು ಮೊನ್ನೆ ಎಲ್ಲರೂ ತೊಗೊಂಡ್ರಿ ಸಟ್ ರಗ್ಗಳು 4 ದೊಡ್ಡ ಒಂದು ಸಾಂದ ಹೋಯ್ತಂತೆ ಕಡ್ಯಾಕ ಇಟ್ಟಾವಲ್ಲ ಬಟ್ಟೆಯಾಗ. ಅವ್ನ ಬಟ್ಟೆ ಎಲ್ಲ ಹಾಳೆ ಕಾಲೇ ಮಾಡ್ಕೊಂಡೆ. ಹೊಸ ಬಟ್ಟೆ ತಂದೀನಿ ರೀ. ಬಂದು ಮುದ್ದೆ ಒಳಗೆ ಹೋಗಿ ಬಂದು ಅವನು ತೋರಿಸ್ಕೊಂಬಂದು ತೋರಿಸ್ತೀನಿ ಏನೇನು ತಂದೀನಿ ಅಂತೇಳಿ. ಅದೊಂದು ರಗ್ ಹೋಯ್ತಂದೇಳಿ ಅಲ್ಲಿಟ್ಟಿಲ್ಲ ಬಟ್ಟೆಗೆ. ಅದನ್ನು ಸಾಂದ್ ಐತಿವ, ಎಲ್ಲಿಗಾರು ಹೋದ್ರೆ ಬಂದ್ರೆ ಬರ್ತ್ ಕೈಯಾಗ ಅಂತಂದು ಅದೊಂದು ಸಣ್ಣ ರಗ್ ಕೊಟ್ಟಾರಿ. 3 ದೊಡ್ಡ ಕೊಟ್ರ. ಉಸು ಹಾಕಿ ಆ ಚೀಲ ಖಾಲಿ ಮಾಡಿದೆ. ಆ ಬಿಳೆ ಚೀಲ ಐತಲ್ರಿ, ಇಷ್ಟು ಬಟ್ಟೆ ಇಟ್ಟು ಕಟ್ಟಿ ಕೊಟ್ಟಿದ್ರು. ಖಾಲಿ ಮಾಡಿದೆ. ಉಷ್ಟು ತುಂಬಿ ಹೊಲ್ದಾಡ್ರಿ ಬಾಯ ಹೊಲದು ಇನ್ನೊಂದು ಸುಳಿದು ಕ್ಯಾರಿ ಬ್ಯಾಗ್ನ ಹಾಕಿ ಕಟ್ಟಿಟ್ಟೈತೆ. ಮತ್ತು ಇನ್ನೇನು ಯಾವಾಗಾರ ಬಟ್ಟೆ ಇನ್ನೊಂದು ಪಾರ್ಸಲ್ ಬರ್ತಾರ, ಪಾರ್ಸಲ್ ಅದ್ರಾಗೂ ಚೀಲ ಗಟ್ಟಿ ಇಲ್ರಿ ಅಂತಪ್ಪರಿ. ಅವನು ಊಟ ಮಾಡಾಕತ್ತಾಳ. ಟೈಮನ್ನು ತೋರಿಸ್ತೀನಿ. ಅವನು ಕರ್ಚಿಕ ಡಬ್ಬಿ ಖಾಲಿ ಮಾಡೀನಿ ರೀ. ಏನೋ ಕಟ್ಕೊಂಡು ಹಾಕೊಂಡಂದ್ರೆ ನಮ್ಮ ಮನೆಗೆ ಯಾರು ತಿನ್ನೋರು ಅದಾರಂತೆ ಖಾಲಿ ಡಬ್ಬಿ ತೊಗೊಂಟಾವ್ರಿ. ಖಾಲಿ ಡಬ್ಬಿ ಕೊಡಬಾರ್ದ ತಾನೇ ಅಮ್ಮಕ್ಕ ಚುಮ್ಮುರಿ ತಕ್ಕೊಂಡಿಲ್ರಿ. ಚುಮ್ಮುರಿ ಬಿಟ್ಟಿನಿ ಅದ್ರಾಗ, ಖಾಲಿ ಡಬ್ಬಿ ಕೊಡಬಾರ್ದು ಅಂತೇಳಿ. ಒಂದು ಸ್ನಾನ ಕರ್ಚಿಕಾಯಿ ಎಲ್ಲ ಮಾಡೀನಿ ರೀ. ತೊಗೊಂಡು ಹೋಗಂದ್ರೆ ಒಲ್ಲೆ ಅವು ತಿನ್ನೋರು ಯಾರಿಲ್ಲಲ್ರಿ, ಹಿಂಗಾಗಿ ಒಲ್ಲೆ ಅಂತ ಒಡಿ. ಎಲ್ಲನೂ ಕ್ಲೀನಾಗೈತೆ ನೋಡಿ. ಇವತ್ತು ಶನಿವಾರ. ಶ್ರಾವಣಿ ಇದ್ಲಂದ್ರೆ ದೇವ್ರಿಗೆ ಹೋಗಿ ಬರ್ತಿದ್ಲು. ಶ್ರಾವಣಿ ಇಲ್ಲಕ್ಕೆ ನನಗೂ ಹೋದಲ್ಲ. ಇನ್ನು ಮುದ್ದೆ ಬಳಕೆ ತಯಾರಾಗಬೇಕು ರೀ. ಹಿಂದಿನ ಎಲ್ಲ ಕ್ಲೀನಾಗೈತೆ, ನೋಡ್ತಿರ್ಬೇಕು ಎಷ್ಟು ತಳ ಅಂತೈತೆ ನೋಡಿ. ಇಂದ ಅವನು ಊಟ ಆಗಿ ನೀರು ಕುಡಿಯಕತ್ತ ಹೊಡಿ. ಓದ್ತೇವ ಈಗ ಅವು 12 ಬಸ್ಸಿಗೆ ಓದ್ತಾಡ್ರಿ. ನಾ ಹಿಂದೆ 1 ಬಸ್ಸಿಗೆ ಓದ್ತೀನಿ. ಶ್ರಾವಣಿಗೆ ಯಾಕೆ ಮುಕ್ಕೊಂಬಿಟ್ಟೈತೆ ಅದಕ್ಕೊಂದು ಏನು ಕಾಡತ್ತೆ ನೋಡಿ. ನೀನು ಉಗುಸು ಬಳದು ಬಟ್ಟೆ ಮಾಲ್ ಹಾಕಿದ್ಯಾ, ಇವಾಗ ಅದಕ್ಕೆ ಕಾಡಾಕತ್ತೈತೆ ನೋಡಿ. ಏನು ಮಾಡೋದು, ಒಂದು ಬಿಡೋಣ ಒಂದು ಕಾಡುತ್ತಂತಾರಲ್ಲ ಸುಳ್ಳಲ್ಲಿ ನೋಡಿ. ಕಮೆಂಟ್ ಓದಿದ್ದೆಲ್ಲ ಹೆಂಗೆ ಅನಿಸ್ತೇವ? ಕಮೆಂಟ್ ಹಾಕಿದ್ರಲ್ಲ ಓದಿದ್ದೀನಿ ನಿನ್ನ ಮುಂದೆ. ನಾ ಯಾಕೈತಿಲ್ಲ ಖುಷಿ ಆಯ್ತೇನ? ಚಂದ ಹಾಕಿ ಆ ಕಮೆಂಟ್. ನೀವು ಮತ್ತೆ ಬಡ್ಕೊ ಫೋನ್ ಹಚ್ಚನ ಬರ್ತೀಯಲ್ಲ ಅವ್ರ ಅಮ್ಮ. ಅವರು ಇಲ್ಲಿ ಬಿದ್ರ ಕುಂದ್ಯಾರ ಆಂಟಿಯರು. ಬಿದ್ರ ಕುಂದ್ಯಾರ ಅವರು ನಿಮ್ಮ ಏಜ್ನರ್ ಅದಾರಂತ. ಅವರು ಬಿದ್ರ ಕುಂದ್ಯಾರ ಅಂತ ಬಿಜಾಪುರಾಗ ಇರ್ತಾರಂತ. ಬಿದ್ರ ಕುಂತ ಅವ್ರ ಮನೆ ಬಿಜಾಪುರಾಗ ಇರ್ತಾರಂತ. ಅವ್ರು ದಿನ ವಿಡಿಯೋ ನೋಡಿ ಕಮೆಂಟ್ ಹಾಕ್ತಾರೆ ಆಂಟಿಯರು. ಕಷ್ಟ ಯಾಕಂದ್ರೆ ಕಷ್ಟ ಇದ್ದ ಮನುಷ್ಯ ಕಷ್ಟ ಗೊತ್ತಾಗತ್ತ. ವಿಡಿಯೋ ನೋಡಿ ಹೆಲ್ಪ್ ಮಾಡ್ತಾರ ಸಾಕು. ಅದಕ್ಕೆ ಅದೊಂದು ಕಮೆಂಟ್ ನಿನಗೆ ಓದಿ ಹೇಳಿದೆ. ಕಮೆಂಟಿಂಗ್ ಹಾಕ್ಯಾರ ನೋಡವ ಅಮ್ಮಾರ ಅಂತೇಳಿ ಕಮೆಂಟ್ ಹಾಕ್ಯಾರ. ನನಗೂ ಖುಷಿ ಆಯ್ತು. ಎಲ್ಲ ಮಕ್ಕಳು ನಾ ಸೊತ್ತು ಹೋದ್ರೆ ಅವ್ರು ನನ್ ನೆನೆಸ್ತಾರಲ್ಲ, ಅದ್ರಾಗ ಅವ್ರ ಫೋನಲ್ಲಿ ಇರ್ತಾವಲ್ಲ ಅನ್ನಂಗ ಆಯ್ತು. ಟಿಕ್ಲಿ ಹಚ್ಕೋಬೇಕಾಗಿತ್ತು. ಟಿಕ್ಲಿ ತಂದಿಲ್ಲ, ಹಚ್ಕೋ. ಪರ್ಸ್ನೆ ಆಯ್ತನು ಅದು ಚಂದ ಕಾಣಲ್ಲ. ನೀ ಬರೀ ಅನಿಲೆ ಅವಾಗ ಹಂಗಿತ್ತು ಕಾಲ, ಈಗ ಹೆಂಗೈತೆ? ಐತ್ಯಾ ಹಚ್ಕೋ, ಚಂದ ಆಗುತ್ತೆ. ಈಗ ಅವು ಹೊಂಟಾಡ್ರಿ ಸದ್ದ ಕೈಚೀಲ ಬಿಟ್ಟು ನೀನು. ನಾ ತೊಗೊಂಬರ್ತೀನಿ ನಿಂದ. 1 ಬಸ್ಸಿಗೆ ಬರ್ತೀನಿ. ನಾನು ಕೂಡ ರೆಡಿ ಆಗ್ಬೇಕಾದ್ರೆ ವಿಡಿಯೋ ಅಪ್ಲೋಡ್ ಮಾಡಬೇಕು. ನನ್ನ ಸ್ವಲ್ಪ ಕೆಲಸ ಐತೆ. ನೀನು ನಿಂತಿಕೆ ತಯಾರಾಗಿದ್ದು ಲೇಟ್ ಆಗುತ್ತಾ. ಆ ಕೆವು ಸರ್ಕಾರ ದವಾಖಾನೆ ಹೋಗಿ ತೋರಿಸ್ಕೊತಾ. ಚಿನ್ನೇನೊಂದು ಚೀಟಿ ಮಾಡ್ಸ್ಯಾವ. ಬರ್ತೀನಿ ನಾನು ತೋರಿಸ್ತೀನಿ. ಇಲ್ಲ ಆಧಾರ್ ಕಾರ್ಡ್ ಕೇಳ್ತಾ ಹೋಯ್ತೇನು ಕೇಳಲ್ಲ. ನಂಬರ್ ನೋಡಿ. ಟಿಕ್ಳು ಹಚ್ಕೊಂದು ಎಷ್ಟು ಚಂದ ಕಾಣ್ತೈತೆ ನೋಡಿ. ನಡಿ ಹೋಯ್ ಬಾ. ಇದು ಬಿಟ್ಟೋಗು. ಚಿನ್ನೇನು ಕರ್ಕೊಂಬರ್ತೀನಿ ನಾನು. ಅದು ಮುಕ್ಕೊಂದೈತೆ. ನಾವು ಸ್ವಲ್ಪ ಮುಕ್ಕೊಲ್ ತಯಾರಾಗ್ತೀನಿ. ಅದಕ್ಕೊಂದು ಏನು ಕಾಡಾಕೈತೆ ನೋಡೇ. ಸುಮ್ಮ ಸರ್ಕಾರ ದವಾಖಾನೆ ತೋರ್ಸ್ಕೊಂಬರೋನು. ನಿದ್ದೆ ಹೊಡ್ಯಾಕತ್ತ. ಸಾಲಿಗೆ ಅಲ್ಲಿ ಬಿಟ್ಟು ಬಿಸಿ ನೋಡಿ ನಾನು ಇವತ್ತು ಹೆಂಗೆ ಮತ್ತೆ ಒಂದಕ್ಕೆ ಬರ್ತಾವೆ. ಜ್ವರ ಬಂದವಲ್ಲ ತಾನೇ ಆಸೋ ಮುಕ್ಕೊಂಡನ. ಅವು ನೆಗಡಿ ಬಂದೈತೆ ರೀ. ನಮ್ಮ ಮನೆ ಭಾಳ ತಂಪಾಗುತ್ತೆ ರೀ. ಹಿಂಗಾಗಿ ಅವು ನೆಗಡಿ ಬಂದುಬಿಡುತ್ತಾ. ಅವು 12ಕ್ಕೆ ಹೇಳಿ 12:30 ಆಗೈತೆ. ಬಸ್ ಆಯಿತು ಇಲ್ಲ ಗೊತ್ತಿಲ್ಲ. 1 ಬಸ್ಸಿಗೆ ಹೋಗ್ತೀನಿ ರೀ. 12:30 ಆಗೈತೆ. ಶ್ರವಣನು ಎದ್ದು ಕುಂತ ನೋಡಿ. ಈಗ ಶ್ರವಣನ ಆಟ ಆಡಕ್ಕೆ ಬಾ ಅಂತ ಗುಂಡೆ ಬಂದಾನ್ರಿ. ಪುಟ್ಟಕ್ಕಾರ ಅಂಟಿ ಮಗ ಕೆಮ್ಮಾಕತ್ತ ನೋಡಿ. ಬಾಡಿ ಅವಗಡೆಯಪ್ಪ. ಅದು ಕೊಬ್ಬರಿ ಕುಸು ಡಬ್ಬಿ, ಇದೊಂದು ಕೈಚೀಲ. ಅವಾಗೆಲ್ಲ ಸ್ವಲ್ಪ ದವಾಖಾನಿಗೆ ಹೋಗ್ತೀನಿ ಅಂದಲ್ಲ. ಕೈಚೀಲ ಆನೆ ಹೋದಾತಂತೇಳಿ ತೊಗೊಂಡು ಹೊಂಟೀನಿ ರೀ. ಬಾ ಗುಂಡೆ ಕಿಲಿ ಐತ್ಯಾ. ಕಿಲಿ ಹಾಕಿ ಪುಟ್ಟಕ್ಕರ ಮನ್ಯಾಗ ಕೊಡೋದು ನಾವು. ಹಿಂಗಾಗಿ
ಪಡ್ಸಾಲಿ ಏನು ಕಿಡಿ ಹಾಕಲಿ ನೋಡಿ. ಪಡ್ಸಾಲಿ ಇದು ಅಡುಗೆ ಮನೆ ಏನು ಕಿಡಿ ಹಾಕಲ್ಲ ನೋಡಿ. ಪಡ್ಸಾಲಿ ಅಂತೀನಿ, ಅಡುಗೆ ಮನೆ ಕಿಲಿ ಹಾಕಲ್ರಿ. ಇಲ್ಲೇ ಮುದ್ದೆ ಬಳಕೆ ಹೋಗಿ ಬರೋದಾರ ಕಿಲಿ ಹಾಕಲ್ಲ. ಪರ್ಸ್ ತೊಗೊಂಡು ಪರ್ಸ್ ತಗೋ, ಅಲ್ಲಿ ಪರ್ಸ್ ಐತೆ ನೋಡಿ, ಅಟ್ಟಿ ಮತ್ತೆ ತಗೋಯಪ್ಪ. ಇವ ಯಾರು ಹೋಗ್ಕೊಂಡಪ್ಪ? ಹಾಂ, ಯಾರ ಮನೆ ನಾವು? ಅವ್ರ ಮನೆ ನಾ ಪುಟ್ಟಕ್ಕ ಪುಟ್ಟಕ್ಕರ ಮನೆ ನಾವ? ಏನಾಗ್ಬೇಕ? ನೋಡಿ ಇಲ್ಲೇ ನಾನು ಗುರು ರಾಘವೇಂದ್ರ ಗುಡಿ ಮುಂದದೀನಿ ಮುದ್ದೆ ಬಾಳ್ದಾಗ. ಇಲ್ಲೇ ಶ್ರಾವಣಗ ಸ್ವಲ್ಪ ತೋರ್ಸಿತ್ತು ಬಂದಿದ್ದೀನಿ ರೀ. ಇಲ್ಲೇ ಹೊರಗೆ ದರ್ಶನ ಮಾಡಿ ನೋಡ್ರಿ ರಾಯರಿಗೆ. ಕೈ ಮುಗಿಯಪ್ಪ ದೇವ್ರಿಗೆ. ಶ್ರಾವಣ ಕುಮಾರನ ಕರ್ಕೊಂಬಂದಿ ನೋಡಿ. ಗೇಟ್ ಹಾಕ್ಯಾರಿ, ಗುರುವಾರಕ್ಕೊಮ್ಮೆ ತೆಗಿತಾರೆ ಇದನ್ನು ರಾಘವೇಂದ್ರ ಗುಡಿ. ಇವತ್ತು ಶನಿವಾರ ಎಲ್ಲ ತೆಗಿಯಲ್ಲ ನೋಡಿ. ಒಳಗೂ ಕದ ಹಾಕ್ಯಾರಿ, ತೋರಿಸ್ತೀನಿ ರೀ ಬೇಕಾರೆ. ಒಳಗೂ ರಾಘವೇಂದ್ರ ಗುಡಿದು ಗೇಟ್ ಹಾಕ್ಯಾರ. ಇಲ್ಲಿ ಹೊರಗೆ ಕಿಲಿ ಹಾಕ್ಯಾರ ನೋಡ್ರಿ, ಇಲ್ಲಿ ಕಿಲಿ ಹಾಕ್ಯಾರ, ಒಳಗೂ ಕದ ಹಾಕ್ಯಾರ. ಬಾ ಶ್ರವಣ ಬರ್ರಿ ಹೋಗೋಣ. ಮುದ್ದೆದಾಗ ರಾಘವೇಂದ್ರ ಗುಡಿ ಇಲ್ಲಿ ಬರುತ್ತೆ ರೀ. ಮಾಂತೇಶ್ವರನಾಗ ನೋಡಿದು ಹೋಗ್ಬೇಕ್ರಿ, ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ನೋಡಿ. ಮಾಂತೇಶ್ವರ ನಗರ ನೋಡಿದು. ಇಲ್ಲೊಬ್ರು ಮುತ್ಯಾರ್ಥ ಕರ್ಕೊಂಬಂದಿನಿ ಶ್ರಾವಣನ. ಬೈಕ್ ತೋರಿಸ್ಕೊಂಡೀನಿ ರೀ ಶ್ರಾವಣಗ. ನಮ್ಮ ಊರಣ್ಣವರೇ ಮುತ್ಯಾರಿಲ್ಲ ರೀ ಇಲ್ಲಿ ರಾಘವೇಂದ್ರ ಗುಡಿ ತಾಕಣೆ. ಹಿಂಗಾಗಿ ತೋರಿಸ್ಕೊಂಡು ಕನಕದಾಸ ವೃತ್ತ ಸರ್ಕಲ್ ಅಂತಾರಲ್ರಿ, ಕನಕದಾಸ ಸರ್ಕಲ್ ರೀ. ಇಲ್ಲಿ ನಮ್ಮ ಮಂದಿನೇ ಭಾಳ ಇರೋದು ನೋಡಿ. ಸಂತ ಕನಕದಾಸ ಹೋಗ್ಬೇಕ್ರಿ ಮೇನ್ ರೋಡಿಗೆ. ಇಲ್ಲೇ ಚಿಕ್ಕ ಮಕ್ಕಳ ದವಾಖಾನಿಂತ ಸೀದಾ ಬಂದ್ರೆ ಬರುತ್ತೆ ನೋಡಿ. 12 ಆಗಿತ್ತು ರೀ, 12:15 ಹಾಕಿ ಬಂದಿತ್ತು. ಬಸ್ಸು ಬಂತು ರೀ. ಬಸ್ಸು 1 ಗಂಟೆಗೆ ಬಂತು ರೀ. ಇವಾಗ ಜಸ್ಟ್ ಮನೆ ಬಂದೆ, ಟೈಮ್ 3:30 ಆಯಿತು. ಬಸ್ ಲೇಟ್ ಆಯ್ತು ರೀ ಬರೋದು. ಅಲ್ಲಿ ಹಂಗೆ ವಿಡಿಯೋ ಮಾಡ್ಕೋತ ಬರಾಕತ್ತಿದ್ದೆ. ಬಸ್ ಬಂತು, ಮತ್ತು ಬಸ್ ಸ್ಟ್ಯಾಂಡಿಗೆ ಬಂದು ಓಡೋಡಿ ಬಂದು ಬಸ್ ಹತ್ತಿದೆ. ಶ್ರವಣ್ ಕುಮಾರ ಬಂದ ನೋಡಿ. ಏನು ತೊಗೊಂಬಂದು ನೋಡಿ, ಇವೆರಡು ಬಲ್ಪ್ ಆಮೇಲೆ ತೋರಿಸ್ತೀನಿ ರೀ. ಕುಡಿಯೋ ನೀರು ಬಂದಾವ ಅಂತ ಅವಸರ ಮಾಡಿ ಓಡಿ ಬಂದೆ ನಾನು. ನೀರು ಬಂದಾವನ್ನ ನಮ್ಮ ಶ್ರಾವಣಿ ಅದಲ್ರಿ ಮನ್ಯಾಗ ಬಂದ, ಒಂದ್ರ ಬಸ್ಸಿಗೆ ಬಂದಾಳ. ಬರೀ ಬಸ್ ಬಸ್ ಅಂತ ಬರ್ತಾವೆ. ಒಂದಕ್ಕೆ ವ್ಯಾನ್ ಮನೆದು ಬಂದಾಳ. ಏನು ಮಾಡ್ಯಾವ ನೀರು ತುಂಬಿ ಹಂಗೆ ಚಂದ ಹಾಕೋಬೇಕಿಲ್ಲ, ಹರಕ್ಕೆ ಹಂಗೆ ಹಾಕ್ಕೊಂಡಿ. ನಮ್ಮ ಶ್ರಾವಣಿ ಆಡ್ರ ಬಿಡ್ರ ಕೆಲಸ ನೋಡ್ರಿ ಹಂಗೆ ಹಿಂದೆ ಜಿಪ್ ಬರ್ತೈತಿ. ಅವು ಪಿನ್ನ ಹಾಕೊಂಡಿಲ್ಲ, ಪ್ಯಾಂಟ್ ಇಂಬ್ರಿಗೆ ಹಾಕೊಂಡು ಹಿಂದಿಲ್ ಮುಂದೆ ಮಾಡ್ಯಾಡ್ರಿ, ಮುಂದಿಲ್ ಹಿಂದೆ ಮಾಡ್ಯಾಡ್ರಿ. ಏನು ಹುಡುಗಿ ಯವ್ವ ನೀರು ಬಂದಾವು ಅವಸರ ಮಾಡಿ ಬಂದೆ ನೀರು ತುಂಬಿ ಅಂತೇಳಿ. ಇಷ್ಟು ಕೊಡಾವು ತುಂಬಿಟ್ಟಾಡ್ರಿ, ಒಳಗೆ ಇಡಬೇಕು, ಮುಚ್ಚಬೇಕಿಲ್ಲಮ್ಮ. ಇದಕ್ಕೆ ಬ್ಯಾರೆ ಸುಳ್ತೀನಿ ಏನು ತುಂಬಾಕತ್ತೀರಿ. ಬರ್ರಿ ನೀರು ತುಂಬ್ತೀನಿ. ನೀರು ತುಂಬಿ ಮಾತು ಲಾಕ್ ಅಂತ ಬಂತು. ನಿಮ್ಮ ಯಾನ ಎಷ್ಟಕ್ಕೆ ಮಾತು ಬಂತಲ್ಲ, ಅಲ್ಲಿ ಸರ್ಕಾರದಾಗ ನೀವು ಇದ್ದೆ, ನಿಮ್ಮ ಯಾನ್ ಬಂತು ನೋಡಿದ್ ನಾನು. ಮತ್ತು ನಾ ಬಜ್ಜಿ ತೊಗೊಂಬರ್ಬೇಕಂದೆ. ಬಸ್ ವ್ಯಾನ್ ಹಂಗೆ ಮುಂದಕ್ಕೋತು. ವ್ಯಾನ್ ನಿಮ್ಮದು ಇಲ್ಲೇ ಕುಡಿ ನೀರು ಬಂದಿದ್ದು ತುಂಬಿಕೇರಿ. ಕುಡಿ ನೀರು ತುಂಬಾನ ಕುಂತಿದ್ದೇನೆ ರೀ. ಶ್ರಾವಣ್ ಕುಮಾರ್ ಎಣ್ಣೆಗಳಿಗೆ ಹಾಕಿ ಅವು ಮನಗಿಸಿದೆ. ಈ ಕಾಳದ ಒಳಗೆ ಕರೆಕಾಳಿ ಸಸಿ ಮುದ್ದು ಅಂಟು ತಿಂತಾ ಅಂತೀರಿ, ಅಂಟು ಹಾಕಿ ಕೊಡಬೇಕು. ಎಲ್ಲದಿ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡಮ್ಮ. ಕೈ ಮುಗಿ. ನಿಮ್ಮ ಮನೆಯಂದು ಅಂಟು ಒಯ್ಲೆ ಊಟು. ಬುಕ್ ಕೊಡ್ತೀರಂಗ ಏಸು? 10 ಕೊಡ್ತೀಯಾ? ಅಂಟು ಕೊಡ್ತಿ? ನಾ ಯಾರು? ಅತ್ತ್ಯಾ? ಅತ್ತಿ ಟಾಟಮ್ ಬಾಯ್ ಹೇಳು, ಅತ್ತಿ ಬಾಯ್ ಹೇಳು. ಅತ್ತಿ ಕೈ ಮುಗಿಬೇಕು. ಯಾರಿಗೆ ಅಂದ ನೋಡ್ರಿ, ನಮ್ಮ ಮನೆ ಇವ್ರ ಮನ್ಯಾಗ, ನಮ್ಮ ದೊಡ್ಡವ್ರ ಮನ್ಯಾಗ ಮಮ್ಮಾಳ್ರಿ, ನಮ್ಮ ದೊಡ್ಡ ಮಮ್ಮಾಳು ಯಾರಿಗೆ ಅಂತ ನೋಡ್ರಿ. ನನಗೆ ಒಬ್ಬಾಕಿಗೆ ಅನ್ಸ್ತಾವ್ರಿ. ಅವ್ರನ್ನ ಅಲ್ಲಿ ಒಳಗೆ ಇದ್ನ್ಯಾದ್ರೆ ಈಕಿ ಒಳಕತ್ಲ ಫೋನ್ ಬಿಡಕತ್ಲ ನಾನು ಓದಿರ್ತಾರೆ. ಈಗ ಹೆಂಗೆ ಕೂತಾವ್ರಿ, ಗಪ್ಪನೆ ಕುಂತಾಳ. ಇಲ್ಲಿ ಅಂಟು ಮಾಡಕ್ಕೆ ಬಂದೀನಿ ರೀ. ಅಂಟಿಗೆ ಇಟ್ಟಿ ನೋಡಿ ಇಲ್ಲೇ ಅಂಟು ಮಾಡ್ಬೇಕಂತ ಅಂಟು ಹಾಕಿ ಕೊಟ್ರಿ. ಹೋಗ್ತೀನಿ ರೀ ಮನೆಗೆ. ಅವಳು ಮನಗಿಸೀನಿ. ಕೊಬ್ಬರಿ ಕುಡ್ಸ ಮಾನ್ಯ ತಿನ್ನಕ್ಕೆ ಮಾಡ್ಯಾರಿ. ಕೊಬ್ಬರಿ ಕುಡ್ಸ ಕಟ್ಟಾಕಿ ನೋಡಿ. ಹಸು ಹಬ್ಬ ಪೂರ್ತಿಯಾಕ ಒಂದು ಅರ್ಧ kg ಮಾಡ್ರೆ ಈಗ 1 kg ಅಂಟು ಹಾಕಕತ್ತಿ ನೋಡಿ. ಅಂಟು ಯಾರಿಗೆ? ಅತ್ತಿಗೆ. ಯಾರು ಕೊಟ್ಟು ಬರ್ತಾರೆ ಹೋಗಿ ಕೊಬ್ಬರಿ ಕುಬ್ಸ? ಕಾಕ ಕೊಟ್ಟು ಬರ್ತಾನ. ನೀವು ಓದ್ತಿ? ನಮ್ಮ ಮನೇಲಿ ತಿಂದು ಬರಕ್ಕೆ ಹೋಗ್ತೀನ. ಏನು ತಿಂದು ಬರ್ತೀನಿ ನಮ್ಮ ಮನೆಯಂದು? ಆಟೆ ಏನಂತ ತಿಂದು ಬರ್ತಿ? ತೊಗೊಂಬರ್ತೀಯ? ನಿಮ್ಮ ಅಮ್ಮಗ ನಿಮ್ಮ ಮುತ್ಯಾಗ ತೊಗೊಂಬರ್ತೀಯಿಲ್ಲ? ಅದ್ರಾಗ ಹಾಕ್ಬೇಕಾ ಗೊತ್ತಿದ್ದ ಅಂಟು ನನಗೆ. ಇಲ್ಲಿ ದೊಡ್ಡ ಗಂಗ ಇಟ್ಟಾಳ, ಇಲ್ಲಿ ಇಟ್ಟಾಳ ನಿಮ್ಮ ಪ್ಲೇಟ್ ಅಂಟು ಹಾಕಕ್ಕೆ. ಅದ್ರ ಬೇಡ. ಯಾರ ಮಾಡ್ಕೋತಿ? ಅಷ್ಟಮಮ್ಮನ? ಇಟ್ಟು ಮಮ್ಮನ ಕತಿ ಅವರೇ ಸಣ್ಣ ಅವತ್ತನ. ಯಾರ ಮಾಡ್ಕೋತಿ?
ಹುಟ್ಟು ಮಮ್ಮನ ಸಣ್ಣ ಆತಾನೆ ಹುಟ್ಟು ಮಮ್ಮ ನೀ ದೊಡ್ಡ ಕಾಯಿ ಬಿಡ್ತೀವಿ ಚಿನ್ನಿ ಇದ್ರ ಒಂದೇ ಸಾಕಾಳವಿ ನೋಡಿ. ಅಂಟು ಹಾಕಿದೆ ಫೈನಲ್ ಆಗಿ ಅಂಟು ಹಾಕಿ ಕೊರದೆ ಮಸ್ತ್ ಬಂದೈತೆ ನೋಡಿ ಅಂಟು. ನೋಡ್ತಿರ್ಬೇಕು ಈಗ ಕಿತ್ತತ್ ನೋಡಿ. ಈಗ ಅಣಗಂಡು ಮಸ್ತ್ ಬಂದೈತ್ರಿ ಅಂಟು. ಮಿದುನ್ ಆಗೈತೆ ನೋಡಿ, ಸಖತ್ತಾಗೈತೆ. 1 kg ಅಂಟು ಇಷ್ಟ ಆಗೈತೆ ನೋಡಿ. ಮನೆಗೆ ಹೋಗ್ತೀನಿ ರೀ. ಮಾಡತ್ತಿಕ್ತೇನೀಗ ನಾ ಏನು ಚಹಾ ಕುಡಿಯೋಕ್ಕಲ್ಲವ ಹೋಗ್ತೀನಿ. ಒಳಗೆ ಹಿಡಿದು ಮುಚ್ಚಿಡು ಈ ತೆಗಿ. ಈಗ ಕಿತ್ತಾಕತ್ತೈತೆ ನೋಡಿ ಅವ. ಬರ್ರಿ ಹೋಗೋನು. ಅಂಟು ಹಾಕಿ ನೋಡಿ ಇಷ್ಟು ಮಸ್ತಾಗತ್ತೆ ರೀ ಅಂಟು. ಕರೆದ ಅಂಟು ನಾನೇ ಹಾಕಿಲ್ರಿ. ನಾ ಮಾಡಿದ ಅಂಟು ನಮ್ಮ ಅಣ್ಣ ಭಾಳ ಇಷ್ಟ ನೋಡಿ. ನಾ ಜಾತ್ರೆಗೆ ಹೋದ್ರೆ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ. ಅಡುಗೆ ಮನೆ ಚಹಾ ಕಿಟ್ಟೋಗಿ ನೋಡಿ. ಚಹಾ ಕುಡಲ್ಲ ಅಂತೇನಿ ಗ್ಯಾಸ್ ಬಂದ್ ಮಾಡಿ ಹೋಗ್ತೀನಿ ರೀ. ಹಾಲು ಇಟ್ಟಾರಿ, ಹಾಲು ಮಾಡಿಟ್ಟು ಚಹಾ ಮಾಡೋಕ್ಕೀಗ. ದೀಪಕ್ಕ ನಾ ಹೋಗ್ತೀನಿ ನೋಡು. ಕೊಟ್ಟು ಬಂದು ನೋಡ್ರಿ. 2 ಬಲ್ಪು, 1 ನೀರು ಕಾಸು ಕೊಯ್ಲು ಉಷಾ ಕಂಪ್ನಿನು ಅಂತ ನೋಡಿ. ಅನ್ನ ಒಂದು ಅಂಗಡಿ ಹೇಳಿದ್ದೇನೆ ರೀ. ಯಾಕಂದ್ರೆ ನಮ್ಗೆ ನೀರು ಕಾಸು ಕೊಯ್ಲು ಎಂಥ ಬರ್ತಾವೆ ಎಂಥವಿಲ್ಲ ಗೊತ್ತಾಗಲ್ಲ. ಅದಕ್ಕೆ ಅಣ್ಣ ಹಿಂಗಣ್ಣ ಅಂಥೇಳಿ ಫೋನ್ ಹಚ್ಚಿದ್ದೆ. ಶ್ರಾವಣ ದವಾಖಾನೆ ತೋರಿಸಿ ಫೋನ್ ಹಚ್ಚಿದ್ದೆ. ಅವನು ಊರಿಗೆ ಬಸ್ ಹತ್ತಿಸಿದ್ದೀನಿ ರೀ. ಕೋದ್ಲಕ್ಕಿ ಫೋನ್ ಹಚ್ಚಿದ್ದೆ. ಹಿಂಗವಿ ಆ ಅಂಗಡಿಗೆ ಹೋಗಂತ ಇದ್ದ. ಆ ಅಂಗಡಿಗೆ ಹೋದೇನಿ ರೀ. ಅಲ್ಲಿ ಹೋಗಿ ಅನ್ನ ಪರಿಚಯ ರೀ, ಭಾಳ ಪರಿಚಯ ಅನ್ನಾಗ. ಹೋಗಿ ಫೋನ್ ಹಚ್ಕೊಡು ಅಂಗಡಿಗೆ ಹೋಗಿ ಅಂತ ಇದ್ದ. ಅನ್ನ ಹೋಗಿ ಫೋನ್ ಹಚ್ಚಿ ಕೊಟ್ಟೀನಿ ರೀ. ಫೋನ್ ಹಚ್ಚಿ ಕೊಡೋನಿದ್ರೆ ಹಿಂಗೆ ನಮ್ಮ ಏನು ಬೇಕು ನಮ್ಮ ತಂಗಿಯರಿಗೆ ಕೊಟ್ಟು ಕಳ್ಸಪ್ಪ ಅಂತ ಏನೋ ಅಂದ್ರೆ ಅಣ್ಣನ ಹೆಸರು ನಮ್ಮ ಅಣ್ಣ ಅಂದ. ಮತ್ತು ಅಣ್ಣ ಇದ್ರೆ ಆಯ್ತು ರೀ ಆಯ್ತು ರೀ ಮುತ್ತು ಅಂತೇಳಿ ಎಲ್ಲ ಹೊಸು ಕೊಟ್ರಿ. ಏನೇನು ಬೇಕವಿ ಅಂತಂದ. ಹಿಂಗೆ ಬಲ್ಪ್ ಬೇಕನ್ನ 2, 1 ಕೊಯ್ಲು ಬೇಕು, 1 ಜೀರೋ ಬಲ್ಪ್ ಬೇಕಂತಂದೆ. ಅಣ್ಣನ ಕೊಟ್ರಿ. ಜೀರೋ ಬಲ್ಪ್ ಇದು ಕವರ್ ಐತ್ರಿ ಮ್ಯಾಗ. ಶ್ರಾವಣ್ ಕುಮಾರ್ ಹರಿದ ನೋಡಿ. ಹೋಗೋದ ತೆಗಿಡ್ಬೇಕೀಗ. ನಾಳೆ ಮಾತ್ರ ಕೊಯ್ಲು ಹೆಂಗಾರು ಬಳಸ್ತೀನಿ ಅಂತೇಳಿ ಕಡ್ಯಾಕ ಇಟ್ಟೀನಿ ರೀ. ಒಟ್ಟು ಹುಡ್ರು ಸುಮ್ಮನೆ ಇರಲ್ರಿ. ಹುಡ್ರ ಕೈ ಏನ್ರ ಕಿತಾಪತಿ ಮಾಡೇ ಬಿಡ್ತಾವ್ರಿ. ಹಂಗಂದು ನಾನು 1000 ರೂಪಾಯಿ ಇದ್ದು ರೀ ಓದಿದ್ದೆ. ಎಷ್ಟಾಗೈತೆ ಬಿಲ್ ಅನ್ನ ಅಂತಂತಂದೆ ಅಂಗಡಿಯವ್ರಿಗೆ. ಇಲ್ಲವಿ ನಿಮ್ಮ ಅಣ್ಣಾರು ಕೊಡ್ತಿಂದಾರ, ಏನು ಬೇಡ ಹೋಗು. ಎಷ್ಟಾಗೈತೆ ಹೇಳ್ರಿ ಅಂತಂದೆ. ಬ್ಯಾಡ ಅಂದರು. ಮತ್ತು ಹೊರಗೆ ಬಂದು ನಮ್ಮ ಅಣ್ಣ ಫೋನ್ ಹಚ್ಚಿದೆ. ಅಣ್ಣ ಹಿಂಗಂದ್ರೆ ಇಲ್ಲಮ್ಮ ನಾ ಕೊಡ್ತೀನಿ ಆಳ, ನೀ ತೊಗೊಂಡೋಗಿನ ಏನು ಬೇಕು ನೀನು ತೊಗೊಂಡೋಗು, ನಾ ಕೊಡ್ತೀನಿ, ರೊಕ್ಕ ಬಗ್ಗೆ ಏನು ವಿಚಾರ ಮಾಡಬೇಡ ಅಂದ್ಲು. ಪ್ರತಿಯೊಂದು ಏನೋ ಇದ್ದಿರ್ಬೇಕ್ರಿ. ನಮ್ಮ ಅಣ್ಣ ಕೊಡಿಸ್ತಾನ ಮಾಡ್ತಾನೆ, ಸುಳ್ಳೇ ಅನ್ಬಾರ್ದ್ರಿ. ನಮ್ಮ ತಂದೆ ಪ್ರೀತಿ ಎಲ್ಲ ನಮ್ಮ ಅಣ್ಣ ಮರ್ಸ್ಯಾನ ನೋಡಿ. ಯಾಕಂದ್ರೆ ನಾ ತಂದೆ ನೆಪ್ಪೆ ಆಗಲ್ರಿ. 3-4 ವರ್ಷ ಆದ್ರೆ ನಮ್ಮ ಅಪ್ಪ ತೀರ್ಕೊಂಡು ನೆಪ್ಪಾಗಲ್ರಿ. ಪ್ರತಿಯೊಂದು ಏನೇ ತಂದೆ ಸ್ಥಾನದಾಗ ನಿಂತು ಅವ್ರು ನಿಭಾಯಿಸ್ತಾರಲ್ಲ, ಅದು ನಮಗೆ ತಂದಿದ್ದು ನೆಪ್ಪಾಗಲ್ರಿ. ಇಲ್ಲಿಕ್ಕ ಜಜ್ಜಿಗೆ ನಮ್ಮ ಅಪ್ಪನೂ ಅಷ್ಟೇ ಪ್ರೀತಿ ರೀ. ಇದು ಚಾರ್ಜರ್ ಬಲ್ಪು ಅಣ್ಣ ತಂದು ಹಾಕ್ಯಾನ್ರಿ. ಮನೆಗೆ ಪ್ರತಿಯೊಂದು ಬಲ್ಪ್ ಇದ್ದಿರ್ಬೋದು. ಅಡುಗೆ ಮನೆ ಆಗಿರ್ಬೋದು, ಮನೆಯಿಂದ ಆಗಿರ್ಬೋದು. ಪಡ್ಸಾಲಾಗ 2 ಬಲ್ಪ್ ಹಾಕ್ಯಾನ್ರಿ. ಇಲ್ಲವ ಯಾರ ಬಟ್ಟಿ ಬರ್ತಾರ ಅಂಥೇಳಿ. ಮತ್ತು ಇದು ಮ್ಯಾಗಿನ ಪ್ಯಾನು, ಟೇಬಲ್ ಪ್ಯಾನು ಉಷ್ಟು ಎಲ್ಲ ನಮ್ಮ ಅಣ್ಣ ಅಂತ ಕೊಟ್ಟು ನೋಡಿ. ಇಂಥದ್ದಿಲ್ಲ ಅಣ್ಣ ಅಂತಂದ್ರೆ ಆ ಅಂಗಡಿಗೆ ಆ ಪ್ಯಾನ್ ಬೇಕಂದ್ರೂ ಅದು ಟೇಬಲ್ ಪ್ಯಾನ್ ತರಬೇಕಂದ್ರೆ ರೀ ನಾ ಬಸ್ ಸ್ಟ್ಯಾಂಡಿಗೆ ಹೋಗಿದ್ದೆ. ಅಣ್ಣ ಫೋನ್ ಹಚ್ಚಿದ್ನ ಅಣ್ಣನ ತಂದು ಬಸ್ ಸ್ಟ್ಯಾಂಡಿಗೆ ತಂದು ಕೊಟ್ಟೋದ. ಯಾಕಂದ್ರೆ ಬಸ್ ಸ್ಟ್ಯಾಂಡಿಂದ ಓಂ ಶಾಂತಿ ದಾಟ್ ಐತ್ರಿ ಅಂಗಡಿ. ಇವತ್ತು ಫಸ್ಟ್ ಹೋಗಿದ್ದು ನೋಡಿ ನಾನು. ಮೊನ್ನೆ ಬಲ್ಪ್ ಬೇಕಾಗಿತ್ತಲ್ಲ ಅಂದೆ. ಹೋಗಿ ತೊಗೊಂಬಾರವ ಅಂಗಡಿ ಇವತ್ತು ನಿನಗೆ ಅಂದಿದ್ದ. ಈಗ ಹೋದೆ. ನಮ್ಮ ಅಣ್ಣನೇ ಕೊಟ್ಟು ನೋಡಿ ಇಷ್ಟು ಬಿಲ್. ಬರೀ ನಾನು ಕೂಡ ನಾಳೆಗೆ ಪಂಚಾಯತಿ ಕೆಲ್ಸಕ್ಕೆ ಹೋಗ್ಬೇಕಂತೀನಿ. ಪಟ ಎಲ್ಲ ಕೆಲಸ ಮುಗಿಸ್ಕೊಂಡು ಜಲ್ದಿ ಮಲ್ಕೋಬೇಕಂತೀನಿ. ಏನಾರ ಬಂದು ಮುದ್ದಾಳೆ ಅಂತ ಬಂದು ನೀರು ತುಂಬಿ ಒಂದು ಸ್ವಲ್ಪ ಕುಂದಿರ್ಬೇಕು ಅನ್ನೋಕೆ ಅಂಟು ಹಾಕಿ ಕೊಡ್ಬಾ. ಬರೋದಲ್ರಿ ಅವರಿಗೆ ಬಾ ಅಂತಾರೆ ಮಾಡಿಕೊಡೋದು ನೋಡಿ. ನಾನು ರವೆ ಉಂಡೆ ಮಾಡಿಕೊಡೋದೈತೆ. ಈ ಸಂಜೆ ಕಡೆ ಹಾಕಿ ಕೊಡ್ತೀನಿ. ಶ್ರಾವಣ್ ಕುಮಾರ ಊಟ ಮಾಡಿದ್ರು ನೋಡಿ. ನಾನು ಹಂಗೆ ದೇವ್ರ ಮುಂದೆ ದೀಪ ಹಚ್ಚಿ ಬೀರಪ್ಪ ಮುತ್ಯಾಗ ಕಳಿಸಿದೆ ಶ್ರಾವಣಿನ. ಇವತ್ತು ಬಂದು ಏನೂ ಕೆಲಸ ಮುದ್ದೆ ಬೆಳಗ್ಗೆ 4ಕ್ಕೆ ಬಂದೀನಿ. ಆಯ್ಸ್ ಬಟ್ಟೆ ಹೋಗೋದು ಹಾಕಿದ್ಯಾ. ಯಾಕಂದ್ರೆ ಸೀರೆ ಉಟ್ಕೊಂಡು ಹೋಗಿದ್ನಲ್ರಿ ಮುದ್ದೆ ಬೆಳಕ್ಕೆ. ಶ್ರಾವಣಿ ಇವತ್ತು ಶನಿವಾರ ಅಲ್ಲ, ಬಟ್ ಇವು ಚೇಂಜ್ ಇರ್ತಾವ್ರಿ. ದಿನ ಲಂಗ ಜಂಪರ್ ಇರ್ತಾವೆ, ಶನಿವಾರಕ್ಕೊಮ್ಮೆ ಪ್ಯಾಂಟು ಹಂಗಿರ್ತಾವ್ರಿ. ಅವು ಉಸು ಹೋಗೋದು ಹಾಕಿದೆ, ಮ್ಯಾಗ ಒಣ ಹಾಕಿದೆ. ಅವನು ಕೂಡ ತಂದಿನ ಹೋಗೋದು ಸ್ವಲ್ಪ ಆರ್ತಾವ ಪ್ಯಾನಿಂಗ್ ಗಾಳಿಗೆ. ಮತ್ತು ನಾಳೆ ಹಂಗೆ ಮಡಿಚಿಟ್ಟು ಜಲ್ದಿ ನಾಳೆ 7 ಎಲ್ಲ ಕೆಲಸ ಮುಗಿಸ್ಕೋಬೇಕ್ರಿ. ಹೇಳಿನೆಲ್ಲ ಪಂಚಾಯತಿ ಕೆಲ್ಸಕ್ಕೆ ಹೋಗ್ಬೇಕಂತೇಳಿ. ಹಿಂಗಾಗಿ ಶ್ರಾವಣ್ ಕುಮಾರ್ ಮಲ್ಕೊಂಡ್ರು. ಊಟಕ್ಕೆ ಏನೈತೆ ಒಣ ಖಾರ ಹಾಕಿ ಒಂದಿಷ್ಟು ಅವಲಕ್ಕಿ ಮಾಡಿದ್ದೆ ಅವ್ರಿಗೆ. ನನಗೂ ಯಾಕೋ ಊಟನ ಹೋಗವಲ್ದು ನೋಡಿ. ಅವ್ವನೂ ಊರಿಗೆ ಹೋದ್ಲು. ಇವತ್ತನೇ 2 ದಿನ ಅವ್ವ ಇದ್ಲು. ಉಷ್ಟ್ರಕ್ಕೂ ಉಂಡಿದ್ವಿ. ಒಂಥರ ಖುಷಿ ಆಗುತ್ತೆ ರೀ. ಅವ್ವ ಬಂದು ಹೋದ್ಲಂದ್ರೆ 1-2-3 ದಿನ ಬೇಜಾರಾಗ್ಬಿಡುತ್ತೆ. ನಾವು ಊಟ ಮಾಡಲ್ರಿ. ಎಲ್ಲ ಹಾಸಿಗೆ ಅವಲಕ್ಕಿ ಹಂಗೆ ಐತಿರ್ಬೇಕಾದ್ರೆ ನಾಳೆ ಊಟದ ತೋರಿಸ್ತೀನಿ. ಬೆಳಗ್ಗೆ ಈ ಕದ ಹಾಕೊಂಬಂದಿನಿ. ತುಂಬ ಬೇಜಾರಾಗೈತೆ ನೋಡಿ ಅವ್ವ ಹೋಗಿದ್ದು. ಅವ್ವ ಇದ್ರೇ ಒಂಥರ ಖುಷಿ. ಯಾಕೆ ಅವನು ಬಿಟ್ಟಿರೋಕ್ಕಾಗಲ್ರಿ. ಹಿಂಗಾಗಿ ಹೋಗ್ಯಾಳ. ಮತ್ತು ಅದ್ರ ನಾಳೆ ಶ್ರಾವಣಿದು ಸಂಡೇ ಆದ್ರೆ ಸಾಲಿಲ್ಲ ಅಂತ ಅಂತಿರ್ಬೇಕು. ಆಕಿದು ಸಾಲ ಐತೆ ನಾಳೆ ಸಂಡೇ. ಪೇಪರ್ ರೈಟ್ರ್ ಅಂತ ಟೆಸ್ಟ್. ಹಿಂಗೆ ವಾರಕ್ಕೊಮ್ಮೆ ಟೆಸ್ಟ್ ಇರ್ತಾರೆ. ಯಾವಾಗ ಮೊನ್ನೆ ವಾರ ಇಟ್ಟಿದ್ದಿಲ್ಲ, ಈ ವಾರ ಇಟ್ರ. ಯಾವಾಗ ಅವ್ರಿಗೆ ಅನುಕೂಲ ಬರ್ತಾ ಲೆಕ್ಕಗಳು ಭಾಳ ಅಂತ ನೋಡಿ.
ಡಿವಿಜನ್ ಏನೇನು ಅಂತ ಆಡ್ಲಿಕ್ಕೆ ಲೆಕ್ಕಗಳು ಅವೆಲ್ಲ ಲೆಕ್ಕಗಳು ಇಟ್ರಂತ. ತುಂಬ ಖುಷಿ ಆಗುತ್ತೆ ರೀ. ನಾನು ಇಲ್ಲಿಂದ ಹೋಗ್ಬೇಕಂದ್ರೆ 12:30 ಆಗೈತೆ ರೀ. 1 ಗಂಟೆ ಅಂದಾಗ ಸರ್ಕಾರ ದವಾಖಾನಿಗೆ ಇಳಿದ್ವಿ ಅವ್ವ ನಾನು ಸರ್ಕಾರ ದವಾಖಾನ ಹಂಗೆ 1:15 ಹೋಗ್ತಾರೆ ದವಾಖಾನೆ. ಶನಿವಾರ ಇವತ್ತು ಹಾಫ್ ಡೇ. 1:15 ಹೋಗ್ತಾರ. ಹಾಗೆ ಪಟ್ಟ ಡಾಕ್ಟ್ರ್ ಚೀಟಿ ಮಾಡಿಸಿ ಡಾಕ್ಟ್ರ್ ಕಡೆ ತೋರಿಸಿದೆ. ಶ್ರಾವಣಿಗೂ ಎಣ್ಣೆಗಳಿಗೆ ಕೊಟ್ಟರು. ಅವಾಗೂ ಒಂದು ಸ್ವಲ್ಪ ಎಕ್ಸ್ರಾ ತೆಗ್ಸಿತ್ತು ರೀ. ಕಾಲು ಬ್ಯಾನ್ ಹಾಕತ್ತಿದ್ಲು. ಎಕ್ಸ್ರಾ ಎಲ್ಲ ತೆಗ್ಸಿದ್ವಿ. ಎಲ್ಲ ನಾರ್ಮಲ್ ಅಂತ ಬಂದೈತೆ ರೀ. ಅವಾಗೂ ಗುಳಿಗೆ ಎಣ್ಣೆ ಕೊಟ್ಟರು. ಮತ್ತು ಹಂಗೆ ಬಂದು ಸರ್ಕಾರ ದವಾಖಾನೆ ಮುಂದೆ ಒಂದು ಹೋಟೆಲ್ ಐತೆ, ಅಲ್ಲಿ ನಾಷ್ಟ ಮಾಡಿದ್ವಿ. ಅವ್ವ ಬಜ್ಜಿ ಅಂತ ಭಾಳ ಇಷ್ಟ ರೀ. ಅವ್ವ ಬಜ್ಜಿ ಚೂಡ ಅಂತ ತುಂಬ ಇಷ್ಟ. ನಮ್ಮ ಮನೆ ಚೂಡ ಮಾಡಿದ್ನ ಚಲೋ ಇದ್ದು ನೋಡವ ಅಂತಂದು ಅಲ್ಲೊಂದು ಪ್ಲೇಟ್ ಅವ್ವ ಬಜ್ಜಿ ಕೊಡಿಸಿದೆ. ಶ್ರಾವಣ್ ಕುಮಾರಿಗೆ ದೋಸೆ ಕೊಡಿಸಿದ್ದೀನಿ ರೀ. ಯಾಕಂದ್ರೆ ಬಜ್ಜಿ ತಿನ್ನಬಾರ್ದು. ನಾನು ರೈಸ್ ತೊಗೊಂಡಿನಿ ರೀ. ತೊಗೊಂಡು ಉಸಿರು ಕೂಡ್ಕೊಂಡು 120 ರೂಪಾಯಿ ಬಿಲ್ ಆಯ್ತು. ಕೊಟ್ಟು ಕೇರಿ ಮತ್ತು ಮುದ್ದೆ ಬಾಳಕ್ಕೆ ಹೋದಿವಿ ರೀ. ಮುದ್ದೆ ಬಾಳಕ್ಕೆ ಹೋಗಿ ಅಲ್ಲಿ ವಿಡಿಯೋ ಮಾಡ್ದೆ ನೋಡಿ ಸರ್ಕಾರ ದವಾಖಾನೆ ಮುಂದೆ. ಪಟ್ಟ ಹೆಂಗೆ 6 ತಾಸನೇ ತೋರಿಸ್ಕೊಂಡು 2ಕ್ಕೆ ಬಸ್ ಬಂತು. ಮತ್ತು ಮುದ್ದೆ ಬಾಳಕ್ಕೆ ಹೋಗಿ ಸೀದಾ ಅವನ ಕೊಯ್ಲು ಬಲ್ಪ್ ಬೇಕಾಗಿತ್ತಲ್ಲ ಅಲ್ಲಿಗೆ ಹೋಗಿ ಅನ್ನಾಗಿ ಹೇಳಿ ಅಲ್ಲೆಲ್ಲ ತೊಗೊಂಬಂದು ಮತ್ತು ಹಂಗೆ ರಾಘವೇಂದ್ರ ಗುಡಿ ಮುಂದೆ ಬಂದು ಅಲ್ಲಿ ಶ್ರಾವಣನ ತೋರಿಸಿ ಅಲ್ಲೊಂದು ಚಿಟ್ಟಿ ಕಳ್ಸ್ಕೊಂಡು ಸೀದಾ ನಾ ಯಾರಿಗಾರಾದ್ರೂ ಕಟ್ತಿದ್ದಿಲ್ಲಮ್ಮ. ನಮ್ಮ ಊರವ್ರಿ ಅವರು ಪಾನೇಶ್ವರ ಅಂತ ಮುದ್ದೆವಾದಾಗ ಇರ್ತಾರೆ ಇವಾಗ. ಮೊದಲೆಲ್ಲ ಇಲ್ಲೇ ಕಟ್ತಿದ್ರಿ. ನಮ್ಮ ಊರವರು ನಾವು ಇಲ್ಲಿಂದ ಬಂದಾರ ಅಂತೇಳಿ ಕಟ್ಟಿದ್ರು ನೋಡಿ. ಮಧ್ಯಾಹ್ನದಾಗ ಅದು 2-3 ಆಗಿತ್ತು ರೀ. ಬಿಸಿಲಾಗ ಹೋಗಿವಿ ಕಟ್ಟಿದ್ರು. ತುಂಬ ಖುಷಿ ಆಯಿತು. ಒಳ್ಳೇದಲ್ರಿ ಅವ್ರಿಗೆ ಪುಣ್ಯ ಬರಲಿ ಅಂತ ನೋಡಿ ಮನಸ್ಸಿಗೆ ಹೇಳಿದ್ರು ಅವರು. ಒಂದು ಸ್ವಲ್ಪ ಅಂಜನಮ್ಮ ಸ್ವಲ್ಪ ಅಕಾಲಿಕ ಬಿಡಬೇಡ ಹುಡುಗನ ಅಂತ ಇದ್ರು. ಅವಾಗ ಮಕ್ಳು ಕೇಳ್ತಾಗಂಟ್ರಿ ಮಾತಾಡಿರ್ತಾರೆ ನೋಡಿ. ಮತ್ತು ಆಟ ಭಾಳ 6 ಆಗೈತಲ್ಲ 6 ಸಂದ ಅಂತ ನೋಡಿ. ಇವಾಗ 6 ಆಗೈತೆ ರೀ ಶ್ರಾವಣಿಗೆ. 5 ಹೋಗಿ 6ಕ್ಕೆ ಬಿದ್ದೈತೆ. ಇನ್ನೂ 6 ಹೋಗಿಲ್ಲ. ಮುಂದೆ ಮಾರ್ಚಕ್ಕೆ 6 ಹೋಗ್ತಾವೆ ನೋಡಿ. ಶ್ರಾವಣಿಗೆ ಅಕ್ಟೋಬರ್ಗೆ 9 ಹೋಗ್ತಾವೆ. ಇವಾಗ ಮಾರ್ಚಕ್ಕೆ 6 ಹೋಗ್ತಾವೆ. ಶ್ರಾವಣಿಗೆ ಅವಾಗ 3 ವರ್ಷ ಡಿಫ್ರೆಂಟ್ ಐತೆ ನೋಡಿ. ಯಾಕೆ ಶ್ರಾವಣಿಯಿಂದ ಒಂದು ಮತ್ತು ಹೊಟ್ಲಿದ್ದೀನಿ ರೀ ನಾನು. ಹೊಟ್ಟೆ ಬಿತ್ತು ರೀ ಶ್ರಾವಣಿಯಿಂದ. ಹಿಂಗಾಗಿ ಶ್ರಾವಣ್ ಕುಮಾರ್ 3 ವರ್ಷ ಡಿಫ್ರೆಂಟ್ ಆಯ್ತು ನೋಡಿ. ಅದು 4ರಾಗೇನು ಹೊಟ್ಲಿದ್ದೆ ಹೊಟ್ಟೆ ಬಿತ್ತು ನೋಡಿ. ಅದು ಏನಿತ್ತೋ ಗೊತ್ತಿಲ್ಲ. ಶ್ರಾವಣಿಯಿಂದ ರೀ 3 ಮಕ್ಳು ಆದಿದ್ದು ರೀ. ಅದೊಂದು ಇತ್ತಂದ್ರೆ ದೇವ್ರು ಹಿಂಗೆ ಮುಂದೆ ಹಿಂಗೆ ಆಗೋಕೆ ಅಷ್ಟು ಹೊಟ್ಟೆ ಹೆಂಗೆ ಸಾಗಿಸ್ತಾಳ ಅನ್ನಿಸ್ತೋ ಹೆಂಗೋ ಗೊತ್ತಿಲ್ಲ. ಅದು ಏನೇನಿತ್ತೋ ಗಂಡಿತ್ತನೋ ಗೊತ್ತಿಲ್ಲ. ಅದು ಏನೋ ಆಗಿ ಹೋಯ್ತು. ಒಟ್ಟು ಶ್ರಾವಣ್ ಕುಮಾರ್ ಒಂದು ಗಂಡು ಇದು ಹೆಣ್ಣಾಗುತ್ತೆ ಭಾಳ ಇತ್ತು ರೀ. ಯಾಕಂದ್ರೆ ಶ್ರಾವಣಿಯಿಂದ ಒಂದು ಹೊಟ್ಟೆ ಬಿತ್ತಲ್ಲ. ಮತ್ತು ಇವನು 3ನೇದಲ್ಲ. ಇದು ಗಂಡಿತ್ತು. ಅದು 2ನೇದು ಗಂಡಿತ್ತು. ಇದು 3ನೇದು ಹೆಣ್ಣಿತ್ತು ಅಂತ ಭಾಳ ಮಾಡಿದ್ವಿ. ಆದ್ರೆ ಅದು ನಮ್ಮ ಶಿವಕ್ಕೆ ದೇವ್ರು ಎಲ್ಲ ಕಡೆ ಅನ್ಯಾಯ ಮಾಡಲ್ರಿ. ಒಂದು ಕಡೆ ಅನ್ಯಾಯ ಮಾಡ್ತಾನೆ. ಎಲ್ಲ ಕಡೆ ಅನ್ಯಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಗಂಡು ಕೊಟ್ಟ ಅದೊಂದು ಖುಷಿ ಆಯಿತು. ಖುಷಿ ಅನ್ಕೋತ ಹಂಗೆ ಇನ್ನೂ ಜೀವನದಾಗ ಸ್ಟ್ರಗಲ್ ಮಾಡ್ಬೇಕು ನೋಡಿ. ಎಷ್ಟು ಸ್ಟ್ರಗಲ್ ಮಾಡ್ತೀವಿ ಅಂದ್ರೂ ಕಮ್ಮಿನೇ ರೀ. ಎಷ್ಟು ಇನ್ನೂ ಮಕ್ಕಳು ದೊಡ್ಡ ಆಗ್ತಾವೆ. ಮುಂದೆ ದೊಡ್ಡ ಸಾಲಿ ಬರ್ತಾವೆ. ಇವರು ಉಣ್ಣೋರು ದೊಡ್ಡರು ಆಗ್ತಾರೆ. ಎಲ್ಲ ಖರ್ಚು ಹೆಚ್ಚು ದೊಡ್ಡದು ಹಾಕೋತ ಹೋಗುತ್ತೆ ರೀ. ನನಗೂ ಹೇಳಕ್ಕೆ ಬರೋದು ನೋಡಿ. ಹಾಕೋತ ಹೋಗುತ್ತೆ ಖರ್ಚೆಲ್ಲ. ಮುಂದಿನ ಜೀವನ ಎಣಿಸ್ಕೊಂಡ್ರೆ ಭಾಳ ಕಷ್ಟ ಅನ್ಸುತ್ತೆ ರೀ. ಇರಲಿ ದೇವ್ರು ಹುಡ್ಸ್ಯಾನಂತ ಹುಲ್ ಮೇಯ್ತಾನು. ಇದೊಂದು ನನ್ನ ತಲೆ ಪ್ರಿಂಟ್ ಹೊಡಬಿಟ್ಟೈತೆ ರೀ. ದೇವ್ರು ನಮ್ಮ ಹುಡ್ಸ್ಯಾನ ಹುಲ್ ಏನು ಮಿಸಲ್ಲ. ಏನು ಕೊಡಬೇಕು ಕೊಟ್ಟೆ ಕೊಡ್ತಾನೆ. ಹೆಂಗೆ ಜೀವನ ನಡೆಸಬೇಕು ನಡೆಸ್ತಾನೆ. ಅದ್ರಾಗೆಲ್ಲ ನಾನು ಯೂಟ್ಯೂಬ್ ಫ್ಯಾಮಿಲಿ ಇದ್ದೀರಿ. ಏನೋ ಕಸ್ತದ್ರ ನೀವು ಎಲ್ಲ ನೋಡ್ಕೊತೀರ ಅನ್ನೋ ಒಂದು ಭರವಸೆ ಇದೆ. ನೋಡ್ಕೊಂಡ್ಕಿಂತ ಹೆಚ್ಚಾತ್ರಿ. ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ಅದೊಂದು ದೊಡ್ಡ ಹೆಲ್ಪ್ ಮಾಡಿದೆ ನೋಡಿ. ನಿಮ್ಮ ನೆಟ್ ಇರುತ್ತೆ. ಸುಮ್ಮನೆ ನೆಟ್ ಯಾಕೆ ವೇಸ್ಟ್ ಮಾಡ್ಕೋತೀರಿ. ಒಂದು ಸ್ವಲ್ಪ ನಮ್ಮ ವಿಡಿಯೋ ನೋಡಿ ವಿಡಿಯೋ ಹಚ್ಚಿಟ್ರೆ ನಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ. ನಿಮ್ಮ ಕೇಳೋ ಕಾಲಕ್ಕೂ ಸೈಲೆಂಟ್ ಮಾಡಿ ಒಂದು ವಿಡಿಯೋ ಹಚ್ಚಿಟ್ಟು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿದ್ರಂದ್ರೆ ಅದರಲ್ಲಿಂದ ನಾನು ತುಂಬ ಖುಷಿ ಆಗುತ್ತೆ. ನಿಮ್ಮ ಕಮೆಂಟ್ಗಳು ನೋಡಿ ನಾನು ತುಂಬ ಖುಷಿ ಪಡ್ತೀನಿ. ಅದು ನಾನು ಖುಷಿ ಪಡ್ತೀನಿ. ನನಗೂ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ. ನಾನು ಇನ್ನೊಬ್ರಿಗೆ ಹೆಲ್ಪ್ ಮಾಡಿದ್ನಲ್ಲ ಅನ್ನೋ ನಿಮಗೊಂದು ಫೀಲಿಂಗ್ ಬರ್ತಾ. ಬರೀ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ. ಗುಡ್ ನೈಟ್.